ನಮ್ಮ ರಾಜ್ಯ ಅಧ್ಯಕ್ಷರಾದ BY ವಿಜೇಂದ್ರಣ್ಣವರು ಒಂದು ಮೈಸೂರು ಚಲೋ ಅಂತಂದು ಮೂಢ ಹಗರಣದ ವಿರುದ್ಧ ಪಾದಯಾತ್ರೆ ಮಾಡಿದ ಬಳಿಕ ಮತ್ತು 3 ಜನ ಏನು ಗವರ್ನರ್ ಅವರ ಪರ್ಮಿಷನ್ ತಗೊಂಡು ಅವರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಬೇಕು ಅಂತಂದು ಹೇಳಿದ್ರು. ಅದು ಹೈಕೋರ್ಟ್ದವ್ರನ್ನೂ ಕೂಡ ನಿನ್ನೆ ಎತ್ತಿ ಹಿಡಿದಿದ್ದಾರೆ. ಪ್ರಾಸಿಕ್ಯೂಷನ್ ಆಗಬೇಕು ಅಂತಂದು ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಮತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಂದು ನಾನು ಈ ಮುಖಾಂತರ ಹೇಳ್ತೀನಿ. ಆದರೆ ಸಿದ್ದರಾಮಯ್ಯ ಅವರ ಹೇಳಿಕೆ ನಿನ್ನೆ ನಾನು ನೋಡಿದೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನಾನು ಇನ್ನೂ ತಪ್ಪು ಮಾಡಿಲ್ಲ, ಅದಕ್ಕೆ ನಾನು ರಾಜೀನಾಮೆ ಕೊಡೋದಿಲ್ಲ ಮತ್ತು ನಾನು ಇದಕ್ಕೆ ಪಾಲಿಟಿಕಲಿ ಫೈಟ್ ಮಾಡ್ತೀನಿ ಅಂದರೆ ಇದರ ಶಬ್ದಗಳ ಅರ್ಥ ತಿಳ್ಕೊರಿ. ಒಬ್ಬ ಕಾನ್ಸ್ಟಿಟ್ಯೂಷನಲಿ ಎಲೆಕ್ಟೆಡ್ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಇರುವಂಥ ಮುಖ್ಯಮಂತ್ರಿ ಹೈಕೋರ್ಟಿಗೆ ಬದ್ಧರಾಗಿರ್ಬೇಕು, ಹೈಕೋರ್ಟ್ ತೀರ್ಪಿಗೆ ಏನು, ಅಥವಾ ನಾನು ತಪ್ಪು ಮಾಡಿಲ್ಲ ಅಂತ ನನಗೆ ಅನ್ನಿಸ್ತದ ಅಂತಂದು ಮಂಡವಾದ ಮಾಡೋದು ಸರಿನೋ? ಇದು ಜನ ತಿಳ್ಕೊಬೇಕು. ಗೌರವ ಕೊಡ್ಬೇಕು ನಾವು. ಹೈಕೋರ್ಟ್ ತೀರ್ಪಿರಲಿ, ಸುಪ್ರೀಂ ಕೋರ್ಟ್ ತೀರ್ಪಿರಲಿ, ಅದಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ. ನಮ್ಮ ವಿಚಾರ ಏನಿದ್ರು ಕೂಡ ಅಲ್ಲಿ ಅವರು ತೀರ್ಪು ಬಂದಾಗ ಅದಕ್ಕೆ ಒಪ್ಕೋಬೇಕು. ಅದಕ್ಕೆ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು. ಅದು ಮತ್ತು ಪಾಲಿಟಿಕಲಿ ಫೈಟ್ ಮಾಡ್ತೀನಿ ಅಂತ ಹೇಳ್ತಾರೆ, ಲೀಗಲಿ ಫೈಟ್ ಮಾಡ್ತೀನಿ ಅಂತ ಹೇಳಿಲ್ಲ ಅವರು. ಯಾಕೆ ಲೀಗಲಿ ಅವ್ರು ವೀಕ್ ಇದ್ದಾರೆ. ಪಾಲಿಟಿಕಲಿ ನಾವು ಜನರಿಗೆ ಎಮೋಷ್ನಲ್ ಮಾಡಿ, ಜನರಿಗೆ ಎತ್ತಿಕೆಟ್ಟು ಬೀದಿಗೆ ತಂದು ಅರಾಜಕತೆ ಸೃಷ್ಟಿ ಮಾಡಿ ತಾವು ಒಂದು ಹಿಟ್ಲರ್ ಥರ, ಡಿಕ್ಟೇಟರ್ ಥರ ಮತ್ತೆ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತನ್ನೋ ಒಂದು ಉದ್ದೇಶದಿಂದ ಈ ರೀತಿ ಪಾಲಿಟಿಕಲಿ ಫೈಟ್ ಮಾಡ್ತೀನಿ ಅಂತಂದು ಬ್ಲ್ಯಾಕ್ ಮೇಲ್ ಮಾಡೋದು ಕಾಂಗ್ರೆಸ್ಸಿಗೆ ಮತ್ತು ಸಮಾಜದಾಗ. ಈ ಒಂದು ತಂತ್ರಕ್ಕೆ ಬಂದಾರವ್ರು. ಯಾಕಂದ್ರೆ ಲೀಗಲಿ ಅವ್ರು ವೀಕ್ ಆಗಿದ್ದಾರೆ. ಅವರು ಖಂಡಿತ ರಾಜೀನಾಮೆ ಕೊಡಬೇಕು. ಕೊಟ್ಟರೆ ಅವರು ಒಂದು ಏನು ರಾಜಕೀಯ ಚರಿತ್ರೆ ಇತ್ತು ಮತ್ತು ಅದು ಮಾರಲಿಟಿ ಉಳಿಸ್ಕೊಂಡಂಗೆ ಆಗ್ತದೆ ಅಂತ ನನಗೆ ಅನಿಸ್ತದೆ. ಚರ್ಚೆ ಆಗಿದೆ. ನಮ್ಮ ಪಕ್ಷ ಅಧಿಕಾರದಾಗ ಇದ್ದಾಗ ಏನು ಇದು ಆಯಿತು, ಆರ್ಡರ್ಸ್ ಏನಾಗ್ಯಾವ, ಅವರು ಡೆಪ್ಟಿ CM ಇದ್ದಾಗ ಇದು ಇದ್ದಾಗ ಹಂಚಿಕೆ ಆಗಿರ್ಬೋದು. ಆದರೆ ಆರ್ಡರ್ಸ್ ಏನು ಮೇನ್ ಆರ್ಡರ್ಸ್ 50-50 ಪೋರ್ಷನ್ದಾಗ ಕೊಡಬೇಕು ಕೊಡಬಾರ್ದು ಅಂತ ಆದ್ರೂ ಅದಕ್ಕೆ ಮೀರಿ ಏನು ಕೊಟ್ಟಾರ ಅವೆಲ್ಲ ಅವ್ರ ಅಧಿಕಾರದಾಗ ಇದ್ದೀವಿ. ಅದು ಜಡ್ಜ್ ಎದುರ ವಕೀಲರೆಲ್ಲರೂ ಇದು ವಿಷಯ ಇಟ್ಟಿದ್ದಾರೆ, ಯಾವ ಡೇಟ್ ವೈಸ್ ಇಟ್ಟಿದ್ದಾರೆ ಅವ್ರಿಂದ. ಅದಕ್ಕೆ ಅವ್ರದ್ದೇ ಕೈವಾಡ ಇದೆ, ಅದರಲ್ಲಿ ಅಧಿಕಾರ ದುರುಪಯೋಗ ಆಗಿದೆ ಅಂತಂದು ಪ್ರೂವ್ ಆಗಿದೆ. ಅದು ಸಾಧ್ಯ ಇರ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಎಲ್ಲದಕ್ಕೂ ಒಂದು ಕಾಲ ಬರ್ತದೆ ಅಂತ ಹೇಳ್ತಾರೆ. ಇವ್ರದ್ದು ಅತಿಯಾದ ಒಂದು ಏನು ಓಲೈಕೆ ರಾಜಕಾರಣ ನಡೆದಿತ್ತು ನಮ್ಮ ರಾಜ್ಯದಲ್ಲಿ. ಅದರಿಂದ ಅವ್ರದ್ದು ಒಂದು ಸಮಾಜವಾದ ನಾಯಕ ಅಥವಾ ಸೆಕ್ಯುಲರ್ ಲೀಡರ್ ಅಂತ ಅನ್ನೋದು ಏನು ಅದು ಇತ್ತು, ಅದು ಹೋಗಿಬಿಟ್ಟಿತ್ತು. ಸೆಕ್ಯುಲರ್ ಅಲ್ಲ, ಇವರು ಬರೀ ಸೀಮಿತವಾಗಿ ಕೆಲವೊಬ್ಬ ವರ್ಗದವರಿಗೆ ಮಾತ್ರ ಓಲೈಕೆ ಮಾಡುವಂಥ ರಾಜಕಾರಣ ಮಿತಿ ಮೀರಿ ಹೋಗಿತ್ತು ಸಿದ್ದರಾಮಯ್ಯ ಅವ್ರದ್ದು. ಅದರಿಂದ ನಮಗೆ ಅನ್ನಿಸ್ತದ ಇವರು ಇನ್ನು ಮುಂದೆ ಅಧಿಕಾರದಾಗ ಒರಿಬಾರ್ದು ಅಂತ ಅನ್ನೋ ರೀತಿಯಲ್ಲಿ ಪ್ರಕೃತಿನೇ ಮತ್ತು ಸಮಾಜನೇ ಅದಕ್ಕೆ ವಿರೋಧವಾಗಿ ಇವತ್ತು ಅವರಿಗೆ ಈ ಕಂಟಕ ತಂದು ಅವರಿಗೆ ಅಧಿಕಾರದಿಂದ ಇಳಿಸುವಂಥ ಕೆಲಸ ಆಗಿದೆ. ಸರ್ಕಾರ ಬೀಳ್ತದೆ. ಇದು ನಾವು ಏನು ಪ್ರಯತ್ನ ಮಾಡೋ ಅವಶ್ಯಕತೆನೇ ಇಲ್ಲ. ಅವರವರೇ ಜಗಳ ಆಡಿ ಇವತ್ತು 4 ಜನ ಅಲ್ಲಿ ತಯಾರಹರ ಅಂತಂದು ಖರ್ಗೆ ಅವರು ಹೇಳಿದಾರಂತ. ಹಿಂಗೆ ಒಂದು ಪ್ರೈವೇಟ್ ಅವ್ರು ಕುಂತಾಗ ಖರ್ಗೆ ಅವರಿಗೆ ನೀವೇ ಬರ್ರಿ ಸರ್ ಅಂತ ಒಬ್ರು ಯಾರೋ ಅಂದಾಗ, ಇಲ್ಲ ಅಲ್ಲೇ 4 ಮಂದಿ ಹರ, ನಾ ಎಲ್ಲಿ ಬರಲಿ ಅಂತಂದಾರಂತ. ಹೀಗಾಗಿ ಇವರು 5ನೇದವರು, ಅವ್ರು 4 ಜನ, ನಾ ನೀ ಅಂತ ಅನ್ನೋದ್ರದಾಗ ಇದು ಸರ್ಕಾರ ಬೀಳೋದು ಗ್ಯಾರಂಟಿ.